ಹರೇ ಶ್ರೀನಿವಾಸ. ನಮಸ್ಕಾರ ಬಂಧುಗಳೇ. ಪುಷ್ಯ ಮಾಸದ ಶುಕ್ಲ ಪಕ್ಷದ ಏಕಾದಶಿಗೆ ಪುತ್ರದ ಏಕಾದಶಿ ಎಂದು ಹೆಸರು. ಈ ಬಾರಿ ವೈಕುಂಠ ಏಕಾದಶಿಯು ಇದೇ ದಿನ ಬಂದಿದೆ. ವೈಕುಂಠ ಏಕಾದಶಿಯು ಎಲ್ಲ ಏಕಾದಶಿಗಳಿಗಿಂತ ಅತ್ಯಂತ ಪುಣ್ಯಕರ ಹಾಗೂ ಮಂಗಳಕರವಾಗಿದೆ. ಈ ಏಕಾದಶಿ ಆಚರಣೆಯಿಂದ ಮೋಕ್ಷ ಪ್ರಾಪ್ತಿಯಾಗುತ್ತದೆ ಎಂದು ಹೇಳಲಾಗುತ್ತದೆ. ವೈಕುಂಠ ಏಕಾದಶಿಯು ಧನುರ್ಮಾಸ ಪ್ರಾರಂಭವಾದ ಮೇಲೆ ಹುಣ್ಣಿಮೆಗಿಂತ ಮೊದಲು ಬರುವ ಏಕಾದಶಿಗೆ ವೈಕುಂಠ ಏಕಾದಶಿ ಎಂದು ಆಚರಿಸಲಾಗುತ್ತದೆ. ವಿಷ್ಣುವಿನ ತ್ರಿಧಾಮಗಳಲ್ಲಿ ವೈಕುಂಠವು ಒಂದು ವಿಷ್ಣುವಿನ ಪವಿತ್ರ ವಾಸಸ್ಥಾನವಾಗಿದ್ದು, ಇಲ್ಲಿ ಯಾವುದಕ್ಕೂ ಕೊರತೆ ಇರದೆ ಎಲ್ಲವೂ ಸಮೃದ್ಧಿಯಾಗಿರುತ್ತದೆ. ವೈಕುಂಠ ಏಕಾದಶಿ ಎಂದು ಮಾತ್ರ ವೈಕುಂಠದ ಬಾಗಿಲು ತೆರೆದಿರುತ್ತದೆ. ತಿರುಪತಿಯಲ್ಲೂ ವೈಕುಂಠ ಏಕಾದಶಿ ಎಂದು ವೈಕುಂಠ ದ್ವಾರವನ್ನು ತೆರೆಯುತ್ತಾರೆ. ಅಂದು ಉಪವಾಸವಿದ್ದು ಶ್ರೀ ವೆಂಕಟೇಶ ದೇವರ ದರ್ಶನ ಪಡೆಯುವುದು ವಿಶೇಷವಾಗಿದೆ. ಈ ಪವಿತ್ರ ವೈಕುಂಠ ಏಕಾದಶಿಯಂದು ಶ್ರೀನಿವಾಸನ ದರ್ಶನ ಪಡೆದವರಿಗೆ ಪುತ್ರ ಪೌತ್ರ ಸಂಪತ್ತು, ಅಭಿವೃದ್ಧಿ, ಆರೋಗ್ಯ, ಭಾಗ್ಯ ಎಲ್ಲವನ್ನೂ ದೇವರು ಕರುಣಿಸುತ್ತಾನೆ. ಈ ಏಕಾದಶಿಯಂದು ವಿಷ್ಣುವನ್ನು ತುಳಸಿ ಅರ್ಚನೆಗಳಿಂದ ವಿಶೇಷವಾಗಿ ಪೂಜಿಸಿ ಅಂದು ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡಿ ರಾತ್ರಿ ದೇವರ ನಾಮಗಳನ್ನು ಹಾಡುತ್ತಾ ಜಾಗರಣೆ ಮಾಡುವುದರಿಂದ ಅನಂತ ಪುಣ್ಯವಿದೆ. ಇದೇ ದಿನ ವಿಷ್ಣು ಮುಕ್ಕೋಟಿ ದೇವತೆಗಳಿಗೆ ದರ್ಶನ ಕೊಟ್ಟಿದ್ದರಿಂದ ಅಂದು ವೈಕುಂಠ ಏಕಾದಶಿ, ಮುಕ್ಕೋಟಿ ಏಕಾದಶಿ ಎಂದು ಕರೆಯುತ್ತಿದ್ದು, ಮಾರನೇ ದಿನ ಮುಕ್ಕೋಟಿ ದ್ವಾದಶಿ ಎಂದು ಕರೆಯಲಾಗುತ್ತದೆ. ಈ ಏಕಾದಶಿಯಂದು ವಿಷ್ಣುವಿನ ರೂಪಗಳಾದ ಕೃಷ್ಣ, ವೆಂಕಟೇಶ, ರಂಗನಾಥ ಇತ್ಯಾದಿ ವಿಷ್ಣುವಿನ ಅನೇಕ ರೂಪಗಳ ಆರಾಧನೆಯನ್ನು ಮಾಡುವುದರಿಂದ ವಿಶೇಷ ಫಲವಿದೆ. ಈ ವೈಕುಂಠ ಏಕಾದಶಿ ದಿನವೇ ವಿಷ್ಣು ಮುರ ಎಂಬ ರಾಕ್ಷಸನನ್ನು ಸಂಹಾರ ಮಾಡಿದ್ದಾನೆ. ಹಾಗೂ ಇದೇ ದಿನ ಸಮುದ್ರ ಮಂಥನದಲ್ಲಿ ಅಮೃತವು ಉದ್ಭವಿಸಿದೆ. ಭೀಷ್ಮರು ವಿಷ್ಣು ಸಹಸ್ರನಾಮವನ್ನು ಉಪದೇಶಿಸಿದ ದಿನವೂ ಇದೇ ದಿನವಾಗಿದೆ. ವೈಕುಂಠ ಏಕಾದಶಿ ಕುರಿತು ಪುರಾಣದಲ್ಲಿ ಒಂದು ಕಥೆ ಬರುತ್ತದೆ. ಒಮ್ಮೆ ಕೃಷ್ಣನ ತಂದೆ ನಂದಗೋಪನು ಏಕಾದಶಿ ವ್ರತವನ್ನು ಆಚರಿಸಿ ಮರುದಿನ ದ್ವಾದಶಿ ಪಾಲನೆಗೋಸ್ಕರ ಬೆಳಗಿನ ಜಾವಕ್ಕೂ ಮೊದಲೇ, ಅಂದರೆ ರಾಕ್ಷಸರು ಸಂಚಾರ ಮಾಡುವ ಸಮಯದಲ್ಲಿ ಯಮುನಾ ನದಿ ಸ್ನಾನಕ್ಕೆ ಹೋದಾಗ ನಂದಗೋಪ ನೀರಿನಲ್ಲಿ ಮುಳುಗಿ ರಾಕ್ಷಸನ ಸೇವಕರು ನಂದಗೋಪನನ್ನು ಹೊತ್ತೊಯ್ದುಕೊಂಡು ಹೋಗುತ್ತಾರೆ. ಈ ವಿಷಯವು ಶ್ರೀಕೃಷ್ಣನಿಗೆ ತಿಳಿದು ಕೂಡಲೇ ಕೃಷ್ಣನು ಯಮುನಾ ನದಿಯ ಆಳದಲ್ಲಿ ಹೋಗಿ ನಂದಗೋಪನನ್ನು ರಕ್ಷಣೆ ಮಾಡುತ್ತಾರೆ. ಹಾಗೂ ಅಲ್ಲಿ ಸೇರಿದ ಎಲ್ಲ ಗೋಪಪಾಲಕರಿಗೆ ಈ ದಿನವೇ ತನ್ನ ದಿವ್ಯ ರೂಪದ ದರ್ಶನವನ್ನು ಮಾಡಿಸುತ್ತಾನೆ. ಹೀಗೆ ವೈಕುಂಠ ಏಕಾದಶಿಯು ತುಂಬ ಪವಿತ್ರವಾದ ಏಕಾದಶಿಯಾಗಿದೆ. ಪುಷ್ಯ ಮಾಸದ ಶುಕ್ಲ ಪಕ್ಷದ ಏಕಾದಶಿಗೆ ಪುತ್ರದ ಏಕಾದಶಿ ಎಂದು ಕರೆಯಲಾಗುತ್ತಿದ್ದು, ಪುರಾಣದಲ್ಲಿ ಈ ಕುರಿತು ಒಂದು ಕಥೆ ಬರುತ್ತದೆ. ಭದ್ರಾವತಿ ಎಂಬ ನಗರದಲ್ಲಿ ಒಬ್ಬ ರಾಜನಿದ್ದ. ಅವನಿಗೆ ಗಂಡು ಸಂತಾನ ಇರಲಿಲ್ಲ. ಅದಕ್ಕೆ ರಾಜ ತನ್ನ ನಂತರ ತನ್ನ ರಾಜ್ಯಕ್ಕೆ ಉತ್ತರಾಧಿಕಾರಿ ಅಥವಾ ತನ್ನ ರಾಜ್ಯಭಾರ ಮಾಡುವವರು ಯಾರು ಎಂದು ಬಹಳ ಚಿಂತಿತನಾಗಿ ಪ್ರತಿನಿತ್ಯ ರಾಜ ಹಾಗೂ ರಾಜನ ಹೆಂಡತಿ ಕಣ್ಣೀರು ಸುರಿಸುತ್ತಾ ಬಹಳ ದುಃಖಿತರಾಗಿದ್ದರು. ಪುತ್ರ ಸಂತಾನವಿಲ್ಲದೆ ರಾಜನು ಬಹಳ ದುಃಖಿತನಾಗಿ ತನಗೆ ಪುತ್ರನಿಲ್ಲದೆ ಸದ್ಗತಿ ಇಲ್ಲ ಎಂದು ಬಹಳ ನಿರಾಶನಾಗಿದ್ದ. ತಾನು ಸತ್ತ ನಂತರ ತನ್ನ ರಾಜ್ಯಭಾರವನ್ನು ಯಾರಿಗೆ ವಹಿಸಿಕೊಡಬೇಕು ಹಾಗೂ ತನ್ನ ಪಿಂಡ ಪ್ರದಾನ ಮಾಡಲು ತನಗೆ ಸದ್ಗತಿ ದೊರಕಲು ಗಂಡು ಮಗನಿಲ್ಲ ಎಂದು ಬಹಳ ಕೊರಗುತ್ತಿದ್ದ. ಹಾಗೂ ಇಹಲೋಕ ಮತ್ತು ಪರಲೋಕದಲ್ಲಿ ಸುಖವನ್ನು ಪಡೆಯಬೇಕೆಂದರೆ ಸಾಕಷ್ಟು ಪುಣ್ಯವನ್ನು ಮಾಡಿರಬೇಕು ಎಂದು ಭಾವಿಸಿದ. ತನಗೆ ಗಂಡು ಮಕ್ಕಳು ಇಲ್ಲದರಿಂದ ತಾನು ಪುಣ್ಯ ಮಾಡಿಲ್ಲ, ತಾನು ಪಾಪಿ ಎಂದು ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾನೆ. ತಾನು ಬದುಕಿ ಏನೂ ಪ್ರಯೋಜನವಿಲ್ಲ, ತಾನು ಸತ್ತು ಹೋಗುವುದೇ ಒಳ್ಳೆಯದೆಂದು ಯೋಚಿಸುತ್ತಾನೆ. ಕೊನೆಗೆ ದುಃಖಿತನಾಗಿ
ರಾಜ್ಯವನ್ನು ಬಿಟ್ಟು ಕಾಡಿಗೆ ಹೋಗುತ್ತಾನೆ. ಅಲ್ಲಿ ದಟ್ಟ ಅರಣ್ಯವಾದ್ದರಿಂದ ಕೇವಲ ಪ್ರಾಣಿಗಳು, ಮರಗಳು ಇವೇ ಅವನಿಗೆ ಗೋಚರಿಸುತ್ತವೆ. ರಾಜ ತಾನು ಮನಸ್ಸಿನಲ್ಲಿ ತಾನು ಎಷ್ಟು ಯಜ್ಞಯಾಗಾದಿಗಳನ್ನು, ದೇವರ ಆರಾಧನೆಯನ್ನು, ದಾನ ಧರ್ಮಗಳನ್ನು ಮಾಡಿದರೂ ಸಹ ತನಗೆ ಈ ರೀತಿ ದುಃಖ ಏಕೆ ಬಂದಿದೆ ಎಂದು ಯೋಚಿಸುತ್ತಿರುವಾಗ ಅಲ್ಲಿ ಒಂದು ಸುಂದರವಾದ ಸರೋವರವನ್ನು ನೋಡುತ್ತಾನೆ. ಅಲ್ಲಿ ಕೆಲವು ಮುನಿಗಳು ಜಪ ತಪ ಧ್ಯಾನವನ್ನು ಮಾಡುತ್ತಿರುತ್ತಾರೆ. ರಾಜನು ಅವರ ಬಳಿ ಬಂದು ನೀವು ಯಾರು ಎಂದು ವಿಚಾರಿಸಿದಾಗ ಅವರು ನಾವು ವಿಶ್ವೇ ದೇವತೆಗಳು, ಶ್ರಾದ್ದದಲ್ಲಿ ಪೂಜಿಸಲ್ಪಡುವವರು ಎಂದು ಹೇಳುತ್ತಾರೆ. ಅವರ ಬಳಿ ರಾಜನು ತನ್ನ ದುಃಖವನ್ನು ಹೇಳಿಕೊಂಡಾಗ ಆ ಮುನಿಗಳು ನಾವು ಇಲ್ಲಿ ವೈಕುಂಠ ಏಕಾದಶಿಯನ್ನು ಆಚರಿಸಲು ಅಥವಾ ಪುಷ್ಯಮಾಸದ ಪುತ್ರದ ಏಕಾದಶಿಯನ್ನು ಆಚರಿಸಲು ಇಲ್ಲಿ ಬಂದಿದ್ದೇವೆ. ಈ ಏಕಾದಶಿಯನ್ನು ಮಾಡುವುದರಿಂದ, ಅಂದರೆ ಉಪವಾಸ ಜಾಗರಣೆ ಮಾಡುವುದರಿಂದ ಹಾಗೂ ದೇವರ ಆರಾಧನೆಯನ್ನು ಮಾಡುವುದರಿಂದ ದೇವರು ಸಂತುಷ್ಟನಾಗಿ ಪುತ್ರನನ್ನು ಕರುಣಿಸುತ್ತಾನೆ, ಅನಂತ ಪುಣ್ಯವನ್ನು ದಯಪಾಲಿಸುತ್ತಾನೆ ಎಂದು ಹೇಳುತ್ತಾರೆ. ಋಷಿಗಳ ಮಾತಿನಂತೆ ರಾಜನು ಪುತ್ರದ ಏಕಾದಶಿಯನ್ನು ಭಕ್ತಿಯಿಂದ ಆಚರಣೆ ಮಾಡಿ ಸಂತೋಷದಿಂದ ಪುನಃ ತನ್ನ ರಾಜ್ಯಕ್ಕೆ ಮರಳುತ್ತಾನೆ. ಕೆಲವೇ ದಿನಗಳಲ್ಲಿ ರಾಜನ ಹೆಂಡತಿಯು ಗರ್ಭಿಣಿಯಾಗಿ ರಾಜನಿಗೆ ಒಬ್ಬ ಒಳ್ಳೆಯ ಸುಪುತ್ರ ಜನಿಸುತ್ತಾನೆ. ಕಾಲಾನಂತರ ರಾಜನು ಮೃತನಾಗಿ ಅವನ ಪುತ್ರನೂ ಸಹ ಹೀಗೆ ಭಕ್ತಿಯಿಂದ ದೇವರ ಆರಾಧನೆಯನ್ನು ಮಾಡಿ ಅನೇಕ ವರ್ಷಗಳ ಕಾಲ ರಾಜ್ಯಭಾರವನ್ನು ಮಾಡಿ ತನ್ನ ತಂದೆಗೆ ಸದ್ಗತಿ ದೊರೆಯುವಂತೆ ಮಾಡುತ್ತಾನೆ. ಹೀಗೆ ಪುಷ್ಯಮಾಸದ ಪುತ್ರದ ಏಕಾದಶಿಯನ್ನು ಆಚರಣೆ ಮಾಡುವುದರಿಂದ ಪುತ್ರನು ಪ್ರಾಪ್ತಿಯಾಗಿ ತನಗೆ ಸದ್ಗತಿ ದೊರೆಯುವಂತೆ ದೇವರು ಅನುಗ್ರಹಿಸುತ್ತಾನೆ.